ನಾವು ಸರ್ಕಾರ ಐತೆ, ಯಾಕಿಲ್ಲ ಸರ್ಕಾರ? ನಾವು ಸರ್ಕಾರ ಐತೆ. ಈ ಒಂದು 10ನೇ ತಾರೀಕಿಂದ 15ನೇ ತಾರೀಕಿನೊಳಗೆ ನಾನು KDP ಸಭೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ವಿನಯ್ ಕುಲಕರ್ಣಿ ಅವರಿಗೆ BJಪಿಯವರು ಸತತವಾಗಿ ಅವ್ರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವಾಗಲೂ ವಾಸ್ತವ ಸತ್ಯವಾದ ಮಾತು. ನನಗೂ ಗೆಳೆಯ ಆತ, ನಾನು ಕೇಳಿದ್ದೀನಿ. ಇವಾಗಲೂ ಭಾಳ ಕೇಂದ್ರದಿಂದ ಭಾಳ ಒತ್ತಡ ಹಾಕಿ ಅದನ್ನು ತೊಂದರೆ ಕೊಡುವಂಥ ಕೆಲಸ ಮಾಡ್ತಾರೆ. ಇದು ಒಳ್ಳೆ ಬೆಳವಣಿಗೆಗಳಲ್ಲ. ತಿಂಗಳದಾಗ ಅಭಿವೃದ್ಧಿ ಆಗಿಬಿಡ್ತೈತೆ ಒಂದು ತಿಂಗಳದಾಗ. ನಾವು ಸರ್ಕಾರ ಐತೆ, ಯಾಕಿಲ್ಲ ಸರ್ಕಾರ? ನಾವು ಸರ್ಕಾರ ಐತೆ. ಈ ಒಂದು 10ನೇ ತಾರೀಕಿಂದ 15ನೇ ತಾರೀಕಿನೊಳಗೆ ನಾನು KDP ಸಭೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಸಭೆ ಮಾಡ್ತೀನಿ, ಎಲ್ಲ ಅಧಿಕಾರಿಗಳನ್ನ ಸಭೆ ಮಾಡ್ತೀನಿ, ಎಲ್ಲ ಕೆಲಸ ಹಚ್ತೀನಿ. ನೋಡಿರಿ, ಒಂದು ವಿಧಾನಸಭಾ ಕ್ಷೇತ್ರ ಏನೋ ಹೆಚ್ಚು ಕಡಿಮೆ ಆಗೈತೆ ಅಂತಂತಂದರೆ ಸರ್ಕಾರ ತನ್ನ ಕೆಲಸ ತಾನು ಮಾಡದೇ ಇರ್ತೈತಿ. ಜನಾರ್ದನ್ ರೆಡ್ಡಿ ಅವ್ರ ಇದ್ದದ್ನಾಗೂ ಕೆಲಸ ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಶಾಸಕರ ಶಾಸಕರಾಗಿ ಕೆಲಸ ಮಾಡ್ತಿದ್ರು. ಸರ್ಕಾರದ ಕೆಲಸ ಏನಿದೆ ಅವನ್ನೆಲ್ಲ ನಾವು ಮಾಡ್ತಾಯಿದ್ವಲ್ಲ. ಇಲ್ಲ, ಯಾವಾಗ ಇದ್ದದ್ನಾಗ 1 ವರ್ಷ 2 ವರ್ಷ ಇದ್ದದ್ನಾಗನ ಅವ್ರು ಗೆದ್ದ ಮೇಲೆ ಜನರಿಗೆ ಸಿಕ್ಕಿಲ್ಲ. ಅದ್ರ ಬಗ್ಗೆ ನಾನು ಈಗ ಈ ವಿಚಾರದ ರಾಜಕಾರಣ ಮಾಡೋದು ನನಗೆ ಇಷ್ಟ ಬರೋಲ್ಲ. ಬಟ್ ನಾನು ಜಿಲ್ಲಾ ಮಂತ್ರಿಯಾಗಿ ನನ್ನ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೀನಿ. ತೊಂದರೆ 100% ಕೊಡ್ತೀನಿ. ಈಗ ಶಾಸಕರೆಲ್ಲ ಶಾಸಕರಿದ್ದರು, ಶಾಸಕರು ಮಾಡ್ತಾರೆ ಅಂತ ನನ್ನ ಕೈಯಲ್ಲಿ ಸರ್ಕಾರದಿಂದ ಮಾಡಬೇಕಾಗಿದ್ದ ಕೆಲಸ ಕಾರ್ಯಗಳೇನಿದ್ದು ಅವನ್ನಷ್ಟೇ ಮಾಡ್ತಿದ್ದೆ. ಈಗ ನಾನು ಶಾಸಕರಿಲ್ಲ ಇರಲಾರ್ದಕ್ಕೆ ನಾನು ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡೋಂಥ ಕೆಲಸ ಮಾಡ್ತೀನಿ. ಆಡಳಿತ ಅಧಿಕಾರಿಗಳ ಬಗ್ಗೆ ನನ್ನ ಗಮನಕ್ಕೂ ಬಂದಿದೆ. ಇವತ್ತು ಮಾಧ್ಯಮದೊಳಗೂ ನಾನು ನೋಡಿದ್ದೀನಿ. DC ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಇವತ್ತು ರಜೆ ಇದೆ, ನಾಳೆ ಬರ್ತಾರಿಲ್ಲ. ಸೋಮವಾರ ದಿವಸ ನಾನು DC ಅವ್ರ ಜೊತೆಗೆ ಮಾತಾಡಿ ಅದೇನು ಲೋಪ ಆಗಿದೆ ಅದನ್ನು ಸರಿ ಮಾಡೋಂಥ ಕೆಲಸವನ್ನು ಮಾಡ್ತೀನಿ. ನಿಶ್ಚಿತವಾಗಲು ಕೆಲವೊಂದಿಟ್ಟು ವಿಚಾರದಾಗ, ಬಟ್ ಸುಪ್ರೀಂ ಕೋರ್ಟ್ನಾಗ ಆರ್ಡರ್ ಆಗಿದೆ, ಅದು ಮತ್ತು ಬೇರೆ. ಸುಪ್ರೀಂ ಕೋರ್ಟ್ ಆದೇಶ ಏನಾಗುತ್ತೆ ಅದಕ್ಕೆಲ್ಲರೂ ನಾವು ಮನ್ನಣೆಯನ್ನು ಕೊಡಲೇಬೇಕು. ಕೋರ್ಟಿಗೆ, ಕಾನೂನಿಗೆ ನಾವು ತಲೆಬಾಗಲೇಬೇಕು. ಕೆಲವೊಂದಿಷ್ಟು ವಿಚಾರದೊಳಗೆ ನಿಜವಾಗಲೂ ವಿನಯ್ ಕುಲಕರ್ಣಿ ಅವರಿಗೆ BJಪಿಯವರು ಸತತವಾಗಿ ಅವರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ಕೊತ ಬಂದಿದ್ದಾರೆ. ನಿಜವಾಗಲೂ ವಾಸ್ತವ ಸತ್ಯವಾದ ಮಾತು. ನನಗೂ ಗೆಳೆಯ ಆತ, ನಾನು ಕೇಳಿದ್ದೀನಿ. ಇವಾಗಲೂ ಭಾಳ ಕೇಂದ್ರದಿಂದ ಭಾಳ ಒತ್ತಡ ಹಾಕಿ ಅದನ್ನು ತೊಂದರೆ ಕೊಡುವಂಥ ಕೆಲಸ ಮಾಡ್ತಾರೆ. ಇದು ಒಳ್ಳೆ ಬೆಳವಣಿಗೆಗಳಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.